ಎಸ್, ಎಲ್ಲರಿಗೂ ನಮಸ್ಕಾರ. ಕ್ಲೇವರ್ ಇಂಡಿಯಾ ಅಕಾಡೆಮಿಗೆ ಸ್ವಾಗತ. ನಾನು ಸಿದ್ದು ವಾರದ್. ನಿಮ್ಮೆಲ್ಲರಿಗೂ ಕೂಡ ಗುಡ್ ಈವ್ನಿಂಗ್. ಸೊ ಮಾರ್ನಿಂಗ್ ಒಂದು ವಿಡಿಯೋದಲ್ಲಿ ಕೆಲವು ವಿಚಾರಗಳನ್ನು ಶೇರ್ ಮಾಡಿದೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ನೇಮಕಾತಿಗೆ ಸಂಬಂಧಿಸಿದಂತೆ. ಈ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ಹಲವು ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನಿಮ್ಮ ಒಂದು ಪ್ರಿಪ್ರೇಷನ್ ಮಾಡೋಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಸಾಕಷ್ಟು ಹಲವಾರು ಬದಲಾವಣೆಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಚಾರ ಇಟ್ಕೊಂಡು ಮತ್ತೊಂದು ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನೈತೆ ಅಂದ್ರೆ ನಮಗೆ ಇವಾಗ ಅಟ್ ಪ್ರೆಸೆಂಟ್ 4 ಪೇಪರ್ಗಳಿದೆ. ಈ 4 ಪೇಪರ್ಗಳಲ್ಲಿ ಒಂದು ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲಿಷು ಮತ್ತು GK ಮತ್ತು ಆಪ್ಷನಲ್ ಸಬ್ಜೆಕ್ಟ್. ಸೊ ಇಲ್ಲಿ ಏನೈತೆ ಅಂದ್ರೆ ನಾವೀಗ ಲಾಸ್ಟ್ 2021 ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ನಾವು 300 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥ ಒಂದು ಪೇಪರ್ಗಳನ್ನ ನಾವು ನೋಡ್ತಿದ್ದೀವಿ ಇಲ್ಲಿ GKಗೆ ಮತ್ತು ಆಪ್ಷನಲ್ ಸಬ್ಜೆಕ್ಟ್ಗೆ. ಸೊ GKಯಲ್ಲಿ ಎಷ್ಟು 50 ಮಾರ್ಕ್ಸ್ಗಳು ನೋಡ್ತಿದ್ದೀವಿ ಮತ್ತು ಇದರಲ್ಲಿ 250 ಮಾರ್ಕ್ಸ್ ಆಪ್ಷನಲ್ ಅಲ್ಲಿ. ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ನಾವು 0.25 ಇದನ್ನ ನೋಡ್ತಿದ್ದೀವಿ, ಏನು ನೆಗೆಟಿವ್. ಇಲ್ಲಿ 0.50 ಇತ್ತು. ಸೊ ಈ ನೆಗೆಟಿವ್ ಏನೇ ವ್ಯತ್ಯಾಸಗಳಾದ್ರೂ ಈಗ ಅಟ್ ಪ್ರೆಸೆಂಟ್ ಏನಂದ್ರೆ 0.25ಗೆ ಇಳಿಸ್ಬೇಕು ಅನ್ಕೊಂಡಿದ್ದಾರೆ. ಇದೇ ನೆಗೆಟಿವ್ ಇದ್ರು ಯೂನಿವರ್ಸಲ್ ಆಗಿರುತ್ತಿದ್ದು ಇದದ್ದೇನು ಸಮಸ್ಯೆ ಇಲ್ಲ ನಮ್ಗೆ. ಬಟ್ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆ ಮಾಡ್ತಿದ್ದಾರೆ ಅವರು KA ಈ ಸಲ. ಇಲ್ಲಿ C&R ರೂಲ್ ಅಲ್ಲಿ ಕೆಲವು ಬದಲಾವಣೆಗಳನ್ನ ಆಗ್ತಿರ್ತಕ್ಕಂಥ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಇದು ಸ್ವಲ್ಪ ಕಠಿಣವಾದ್ರೂ ಸತ್ಯನೇ. ಯಾಕಂದ್ರೆ ನಾವು ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ಇಷ್ಟು ದಿನ ಏನಾಗುತ್ತೆ ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ದಿಲ್ಲ ನಾವು. ಸೊ ಇವಾಗ ಏನಾಗಿತ್ತು ಅಂದ್ರೆ ಈಗ GK ಪೇಪರ್ಗೆ ಕೂಡ ಅಷ್ಟೇ ಆದ್ಯತೆಯನ್ನು ಕೊಡ್ಬೇಕಂತಕ್ಕಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ ಈಗ. ಈ ಸಿಚುವೇಶನ್ ಯಾಕೆ ಕ್ರಿಯೇಟ್ ಮಾಡ್ತಿದ್ದನ್ನು ಕೂಡ ಹಿನ್ನೆಲೆಯನ್ನು ಕೂಡ ನಾವು ನೋಡೋದಾದ್ರೆ, ಈ GK ಸಂಬಂಧಿಸಿದಂತೆ ಸಿಚುವೇಶನ್ ಕ್ರಿಯೇಟ್ ಏನಾಗ್ತಿದೆ ನೋಡೋದಾದ್ರೆ, ಅಟ್ ಪ್ರೆಸೆಂಟ್ KA ನೀವು ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಟೋಟಲ್ ಆಗಿ 33% ಮಾರ್ಕ್ಸ್ ತೆಗಿಲೇಬೇಕು ನೀವು. ಈ 33% ಮಾರ್ಕ್ಸ್ ತೆಗಿಲಿಲ್ಲ ಅಂದ್ರೆ ನೀವು ಎಲಿಜಿಬಲ್ ಆಗಲ್ಲ, ಸ್ಪರ್ಧೆಯಿಂದ ಹೊರಗಡೆ ಹೋಗ್ತೀರಿ. ಹಾಗಾಗಿ ಎಲ್ಲಾ ಒಂದು ವಿಚಾರಗಳನ್ನ ನೋಡೋದಾದ್ರೆ ನೀವು KA ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಇದು SDFD ಅನ್ಕೊಡ್ರಿ. ಇಲ್ಲಿ 200 ಮಾರ್ಕ್ಸ್ ಅನ್ಕೊಡ್ರಿ. ಇದು 2 ಪೇಪರ್ ಸೇರಿ ಪೇಪರ್ 1 ಪೇಪರ್ 2 ಅನ್ಕೊಳ್ಳೋಣ. GK ಮತ್ತು ಕಮ್ಯುನಿಕೇಶನ್ ಅನ್ಕೊಳ್ಳೋಣ. ಈ 200 ಮಾರ್ಕ್ಸ್ ಒಳಗ ನೀವು 33% ಮಾರ್ಕ್ಸ್ ತೆಗಿಲೇಬೇಕು, ಇಲ್ಲಾಂದ್ರೆ ಸ್ಪರ್ಧೆಯಿಂದ ಹೊರಗೆ ಬೀಳ್ತೀರಿ. ಹಾಗಾಗಿ ಇಲ್ಲೇನು ವಿಚಾರ ಅಂದ್ರೆ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೀವಿ C&R ರೂಲ್ ಅಲ್ಲಿ. ಈ ಸಲ KA ತುಂಬಾ ಏನದು ಅಪ್ಡೇಟ್ ಮಾಡ್ತಿದ್ದಾರೆ ಇವರು. ಇದು ಯಾವ ಕಾರಣಕ್ಕಾಗಿ ಮಾಡ್ತಿದ್ದಾರೋ ಏನೋ ಒಂದು ವಿಚಾರ ತಿಳಿತಲ್ಲ. ಬಟ್ ಏನು ಸ್ಪರ್ಧೆಯ ಮಟ್ಟ ತುಂಬಾ ಅದ್ಭುತವಾಗಿ ಕ್ರಿಯೇಟ್ ಆಗ್ತಾ ಇದೆ. ಯಾರು ಬಹಳ ಖುಷಿಯಿಂದ ಕೇವಲ ಆಪ್ಷನಲ್ ಸಬ್ಜೆಕ್ಟ್ ಗಳನ್ನ ಮಾತ್ರ ನೀವು ಓದ್ಕೊಂಡು ಇಲ್ಲ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೇ ಆಗ್ತನನ್ನೋರ ಕನಸು ಈ ಸಲ ತುಂಬಾ ಕಠಿಣವಾಗಿರುತ್ತದೆ. ಇಲ್ಲಿ ಈ ಕಠಿಣತೆಯನ್ನ ನೀವು ಭೇದಿಸಬೇಕಾದ್ರೆ GKಯನ್ನ ಮತ್ತಷ್ಟು ಉತ್ತಮ ರೀತಿಯಲ್ಲಿ ತಯಾರಿ ಮಾಡಬೇಕು. ಯಾಕೆ ಮಾಡ್ಬೇಕು ಅನ್ನೋದಾದ್ರೆ ನೀವು ನೋಡಿ, ಅಲ್ಲಿ ಕೂಡ ಏನಾಗ್ತಾ ಇದೆ ಅಂದ್ರೆ 50 ಪ್ರಶ್ನೆಗಳಿದ್ದು ನಮಗೆ ಮುಂಚೆ, ಈ ಸಲ ನಮ್ಗೆ ಇಲ್ಲಿ 100 ಪ್ರಶ್ನೆಗಳು ಬರ್ತಿವೆ. ಈ ಪ್ರಶ್ನೆಗಳು ಸುಮಾರು ಇಷ್ಟು ದಿನ ಏನಾಯ್ತು ಅಂದ್ರೆ ನಮ್ಗೆ GKಯಲ್ಲಿ 50 ಕ್ವಶನ್ಸ್ಗೆ 50 ಕ್ವಶನ್ 1 ಮಾರ್ಕ್ಸ್ ಕೂಡಿತ್ತು. ಅಂದ್ರೆ 50 ಕ್ವಶನ್ಸ್ ಇದ್ರೆ ಇಲ್ಲಿ ನಮ್ಗೆ 50 ಮಾರ್ಕ್ಸ್ಗಳಿತ್ತು. ಬಟ್ ಈ ಸಲ ಏನಾಗ್ತಿದೆ ಅಂದ್ರೆ 100 ಪ್ರಶ್ನೆಗಳನ್ನ ಅವರು ಕೊಡ್ತಿದ್ದಾರೆ. ಇವು ಸಮ್ ಟೈಮ್ 2 ಮಾರ್ಕ್ಸ್ಗಳು ಆಗ್ಬಹುದು, 2 ಮಾರ್ಕ್ಸ್ ಇಂದ ಬರ್ಬಹುದು, ಅಥವಾ 1 ಮಾರ್ಕ್ ಇಂದನೂ ಕೂಡಿರ್ಬಹುದು, ಅಥವಾ 3 ಮಾರ್ಕ್ಸ್ಗಳಿಂದನೂ ಕೂಡಿರ್ಬಹುದು. ಈ ಮಾರ್ಕ್ಸ್ಗಳ ಸಂಖ್ಯೆ ವ್ಯತ್ಯಾಸ ಆದ್ರೂ ಏನು ಸಮಸ್ಯೆ ಇರಲ್ಲ ನಮ್ಗೆ. ಬಟ್ ಪ್ರಶ್ನೆಗಳ ಸಂಖ್ಯೆ ಏನಾಗ್ತದೆ, ವ್ಯತ್ಯಾಸ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಸಮಸ್ಯೆ ಏನು ಉದ್ಭವಿಸ್ತೈತೆ ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಕೂಡ ಈಗ ಆಪ್ಷನಲ್ ಎಷ್ಟಿತ್ತು ನಮ್ಗೆ ಮೊದಲು 2021 ಒಂದು ನೇಮಕಾತಿಯಲ್ಲಿ ನಾವು ಎಷ್ಟು ನೋಡ್ತೀವಿ ಅಂದ್ರೆ 125 ಕ್ವಶನ್ಸ್ ಇತ್ತಿಲ್ಲಿ. ಬಟ್ ಇದನ್ನ ರೆಡ್ಯೂಸ್ ಮಾಡ್ತಿದ್ದಾರೆ. ಇಲ್ಲಿ 25 ಕ್ವಶನ್ಸ್ ತಂದು 100 ಕ್ವಶನ್ಸ್ಗಳಿಗೆ ತಂದು ಇದನ್ನ ಅಥವಾ 3 ಮಾರ್ಕ್ಸ್ ಇಡಬಹುದು, 2 ಮಾರ್ಕ್ಸ್ ಇಡಬಹುದು, 1 ಮಾರ್ಕ್ಸ್ ಇಡಬಹುದು. ಈ ಮಾರ್ಕ್ಸ್ಗಳ ಸಂಖ್ಯೆ ವ್ಯತ್ಯಾಸ ಆದ್ರೆ ನಮ್ಗೇನು ಸಮಸ್ಯೆ ಬರಲ್ಲ. ಪ್ರಶ್ನೆಗಳ ಸಂಖ್ಯೆ ವ್ಯತ್ಯಾಸ ಆಗ್ತಾ ಇದೆ ಇಲ್ಲಿ. ಈ ಪ್ರಶ್ನೆಗಳ ಸಂಖ್ಯೆ ವ್ಯತ್ಯಾಸ ಆದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಈ GK ಈಸ್ ಈಕ್ವಲ್ ಟು ಆಪ್ಷನಲ್
ಆಪ್ಷನಲ್ ಎರಡೂ ಒಂದೇ ಐತಿ ಇಲ್ಲಿ. ಈ ಎರಡೂ ಒಂದೇ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಮುಂಚೆ ಏನಾಗಿತ್ತು ಅಂದ್ರೆ ಈಗ ಜಿಕೆಗೆ ಕಡಿಮೆ ಆದ್ಯತೆಯನ್ನು ಕೊಡ್ತಾ ಇತ್ತು. ಆಪ್ಷನಲ್ ಸಬ್ಜೆಕ್ಟ್ ಏನಾಗಿತ್ತು ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥ ಮನಸ್ಥಿತಿ ನಾವು ಇದ್ದೀವಿ. ಬಟ್ ಹಂಗಲ್ಲ ಈಗ, ವಿರುದ್ಧ ದಿಕ್ಕಿನಲ್ಲಿ ಹೋಗಕ್ ಬರಲ್ಲ, ಎರಡು ಒಂದೇ ಈಗ, ಎರಡು ಒಂದೇ. ಸೊ ಆಳವಾದ ಅಧ್ಯಯನ ಏನು ಆಪ್ಷನಲ್ ಸಬ್ಜೆಕ್ಟ್ ಮಾತ್ರ ಅಲ್ಲ, ಜಿಕೆ ಕೊಡ್ಬೇಕಿಲ್ಲಿ. ಕೇವಲ ಒಂದು ಸಬ್ಜೆಕ್ಟ್ ಇಂದ ನೀವು 200 ಎಷ್ಟು ಮುಂಚೆ ಎಷ್ಟು 250 ಇತ್ತು, ಇದಕ್ಕೆ 50 ಇತ್ತು. ಬಟ್ ಈ ಸಲ ಉದಾಹರಣೆಗೆ ಇದು 100 ಅನ್ಕೊಳ್ಳಿ, ಸಬ್ಜೆಕ್ಟ್ 100 ಅನ್ಕೊಳ್ಳಿ, ಅಥವಾ 200 ಆಗ್ಬೋದು. ಇದು ಅಂದ್ರೆ ಒಂದು ಪ್ರಶ್ನೆಗೆ ಒಂದು ಅಂಕೆಗೆ ಮಾರ್ಕ್ಸ್ ಸಂಖ್ಯೆ ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು, ಅದೇನ್ ಮ್ಯಾಟರ್ ಅಲ್ಲ ನಮಗೆ. ಬಟ್ ಪ್ರಶ್ನೆಗಳ ಸಂಖ್ಯೆ ಹೆಚ್ಚಾದಾಗ ಏನಾಗತ್ತಂದ್ರ ತಯಾರಿಯ ಮಟ್ಟ ಮತ್ತಷ್ಟು ಉತ್ತಮಗೊಳ್ಳಬೇಕು. ಯಾರು ಇಲ್ಲಿವರೆಗೆ ನಾವು ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ, ನಾನು ಅತಿ ಹೆಚ್ಚು ಓದ್ಕೊಳ್ತೀನಿ, ಸಿಕ್ಕಾಪಟ್ಟೆ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂತ ಒಂದು ತಯಾರಿಯಲ್ಲಿ ಹುಮ್ಮಸ್ಸಿನಲ್ಲಿ ಇದ್ದಿರ್ತಕ್ಕಂಥವ್ರಿಗೆ ತುಂಬಾ ದೊಡ್ಡ ಶಾಕ್ ಇದು. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ಎಟ್ ಪ್ರೆಸೆಂಟ್ ಕೂಡ ಜಿಕೆಯನ್ನ ಮತ್ತಷ್ಟು ಉತ್ತಮ ರೀತಿಯಲ್ಲಿ ತಯಾರುಗೊಳಿಸಬೇಕು. ಸಾಧ್ಯವಾದ ನೋಡಿ, ಈಗ ಪ್ರಶ್ನೆಗಳು ಯಾವ ತರ ಬರ್ತಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗ ಒಂದು 15 ದಿನ ಹಿಂದೆ ಹೇಳಿದ್ದೀನಿ ಒಂದು ಸಂದೇಶವನ್ನ. ನೋಡ್ರಿ 33% ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮ್ ಕತೆ ದೇವ್ರ ಗತಿ ಅನ್ಕೊಂಡಿದ್ದೆ ನಾನು. ಬಟ್ ಇವಾಗೂ ಕಾಲ್ ಮಿಂಚಿಲ್ಲ. ಜಿಕೆಗೆ ಮತ್ತಷ್ಟು ಆದ್ಯತೆ ಕೊಡ್ರಿ, ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು ನೋಡ್ರಿ. ಹಳೆ ಕ್ವಶನ್ ಪೇಪರ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಹಳೆ ಕ್ವಶನ್ ಪೇಪರ್ ಎಷ್ಟು ಬಿಡಿಸ್ತಿರಲ್ಲ, ಏನೂ ಓದಿಲ್ಲ ಅಂದ್ರೂ ಕೂಡ ಇಲ್ಲಿ ನಿಮ್ಗೊಂದು ಜ್ಞಾನ ಆದ್ರೂ ಸಿಗುತ್ತೆ. ಹೌದು, ಈ ತರ ಪ್ರಶ್ನೆಗಳು ಬರ್ತಾವ, ಈ ತರ ನಾವು ಸಾಲ್ವ್ ಮಾಡಬೇಕು, ಇದ್ರ ತರ ನಮ್ಗೊಂದು ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶ ಸಿಗುತ್ತೆ ನಿಮಗೆ. ನಾನು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ, ಬಟ್ ಇದೇನ್ 33% ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ಕೊಂಡಿದ್ದೆ ನಾನು. ಬಟ್ ಜಿಕೆಗೆ ಅವರು ಯಾವ ಲೆವೆಲ್ ತಯಾರಿ ಮಾಡ್ತಿದಾರೆ ಅಂದ್ರೆ ನನಗೆ ಶಾಕ್ ಆಗ್ಬಿಡುತ್ತೆ ಇಲ್ಲಿ. 100 ಕ್ವಶನ್ಸ್ ಇಟ್ರೆ ಮುಗಿದೋಯ್ತು ಕತಿ. ಸೊ ಜಿಕೆ ನೀವು ನೋಡ್ರಿ, ಈಗ ನಾನು ಈ ತರ ಹೇಳ್ತೀನಿ ಅನ್ಕೋಬೇಡ್ರಿ. PH3 ನೆಟ್ ಕೆಸೆಟ್ ಮುಗಿಸಿದಾದ್ಮೇಲೆ ನಾವ್ ಏನ್ ಮಾಡಿರ್ತೀವಿ ಅಂದ್ರ, ಯಾವ್ದೇ ಸಬ್ಜೆಕ್ಟ್ ಅಲ್ಲಿ ಹೋಗ್ಲಿ, ಆಪ್ಷನಲ್ ಸಬ್ಜೆಕ್ಟ್ ಸುಮ್ ಬಿಟ್ಬಿಟ್ಟಿರ್ತೀವಿ, ನಾವು ಓದೋದ ಬಿಟ್ಬಿಟ್ಟಿರ್ತೀವಿ. ಹಾಗಾಗಿ ಇಲ್ಲಿ ಕೂಡ ಸಮಸ್ಯೆ ಉದ್ಭವಿಸ್ತೈತಿ ಇಲ್ಲಿ. ಸೊ ಆಪ್ಷನಲ್ ಸಬ್ಜೆಕ್ಟ್ ಟೈಮ್ ಕೊಡ್ಬೇಕು, ಜಿಕೆಗೂ ಟೈಮ್ ಕೊಡ್ಬೇಕು. ಯಾವ ಲೆವೆಲ್ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಬರ್ತಿದೆ ಅಂದ್ರೆ, ಈಗ ಮೊನ್ನೆ ಒಂದ್ ನಡೆದ್ರೆ 70 ಪೇಜಸ್ ರೀ ಒಂದು ಕ್ವಶನ್ ಪೇಪರು. 70 ಪೇಜಸ್ ಅಂದ್ರೆ ಸುಮ್ನೆನಾ? ತುಂಬಾ ಕಷ್ಟ ಆಗತ್ತಾ? ನಾನು ಹೇಳೋದೇನು ವಿಚಾರ ಅಂದ್ರೆ, ಈಗ ಇವತ್ತಿಂದ ಒಂದು ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ಮಾಡ್ಕೊಡ್ರಿ. ಇದು ಅಷ್ಟು ಈಸಿಯಾಗಿ ಮಾಡೋದೇನು ಈಜಿ ಇಲ್ಲ ನಿಮ್ಗೆ. ವಾರದಲ್ಲಿ ಒಂದು ವೀಕಲ್ಲಿ ಅಂದ್ರೆ 7 days ಅಲ್ಲಿ ಒಂದು ಸಬ್ಜೆಕ್ಟ್ ಕವರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಒಂದು ಸಬ್ಜೆಕ್ಟ್ ಕವರ್ ಮಾಡ್ಕೊಡ್ರಿ. ಜಿಕೆಗೆ ಇದೆ ಹೇಳ್ತಾ ಇದ್ದೀನಿ, ಜಿಕೆಗೆ ವಾರದಲ್ಲಿ ಒಂದು ಸಬ್ಜೆಕ್ಟ್ ಕವರ್ ಮಾಡಬೇಕು. ನೀವು ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ, ಒಂದು ಸಬ್ಜೆಕ್ಟ್ ಕವರ್ ಮಾಡ್ಲೇಬೇಕು. ಹಿಂಗ ವಾರದಲ್ಲಿ ಅನ್ಕೊಂಡು ವರ್ಷನಲ್ಲಿ ನಿಮ್ಗೆ ಏನಂದ್ರೆ ಒಂದು 4-5 ನಾವು ಕೋರ್ ಸಬ್ಜೆಕ್ಟ್ ಎಷ್ಟು ಇರೋದೇ 7 ಸಬ್ಜೆಕ್ಟ್ ಇದೆ. ಕೋರ್ ಸಬ್ಜೆಕ್ಟ್, ಆ ಕೋರ್ ಸಬ್ಜೆಕ್ಟ್ 7 ವಾರದಲ್ಲಿ ಕಂಪ್ಲೀಟ್ ಮಾಡ್ಬೇಕು ನೀವು. 7-7-49 50 ದಿನ, 50 days ಒಳಗೆ ಜಿಕೆನು ಕವರ್ ಮಾಡ್ಕೋಬೇಕು, ಈ ಕಡೆ ಆಪ್ಷನಲ್ ಸಬ್ಜೆಕ್ಟ್ ಕವರ್ ಮಾಡ್ಕೋಬೇಕು. ಇದನ್ನ ತಯಾರಿ ಯಾವ ತರ ಮಾಡ್ತಿರೋ ಬಿಡ್ತಿರೋ ನಿಮ್ಗ ಬಿಟ್ಟಿದ್ದು. ಯಾಕಂದ್ರೆ ನಿಮ್ಗೆ ಎಷ್ಟು ನಾನು ಮೇಲಿನ ಮೇಲೆ ಜಿಕೆಗೂ ಆದ್ಯತೆ ಕೊಡ್ರಿ, ತಪ್ಪಿಸ್ಬೇಡ್ರಿ ಅಂತ ಹೇಳ್ತಾ ಇದ್ದೇನೆ ನಾನು ಅವಾಗ. ಯಾರು ಕೂಡ ಸೀರಿಯಸ್ ತಗೊಂಡಿರೋ ಬಿಟ್ಟು, ಸೀರಿಯಸ್ ತಗೊಂಡಿರೋರಿಗೆ ಏನ್ ಸಮಸ್ಯೆ ಇಲ್ಲ, ಸೀರಿಯಸ್ ತಗೊಂಡಿಲ್ಲ ಅಂದ್ರೂ ಏನ್ ಸಮಸ್ಯೆ ಇಲ್ಲ. ಅಟ್ಲೀಸ್ಟ್ ವಾರದಲ್ಲಿ ಒಂದು ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ಹಾಕೊಡ್ರಿ. ಇದನ್ನ ಮಾಡ್ಕೊಂಡ ಕಂಪ್ಲೀಟ್ ಮಾಡಕ್ ಪ್ರಯತ್ನ ಮಾಡ್ರಿ. ಇನ್ನು ಆಪ್ಷನಲ್ ಸಬ್ಜೆಕ್ಟ್ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮ್ಗೆ, 60 ದಿನಗಳ ಒಳಗಾಗಿ ನಿಮ್ಮ ಸಬ್ಜೆಕ್ಟ್ ಕವರ್ ಮಾಡ್ಲೇಬೇಕು. ಒಂದ್ ರೌಂಡು ಜಸ್ಟ್ ಕ್ಲೀನ್ ರೀಡಿಂಗ್ ಮಾಡ್ಕೊಂಡು ಹೋಗಿ ಒಂದ್ ರೌಂಡರ್ ಆಗ್ಲಿ. ಅದ್ರ ಜೊತೆ ಒಂದು ವಾರದಲ್ಲಿ ಒಂದು ಕ್ವಶನ್ ಪೇಪರ್ PYQ ಸಾಲ್ವ್ ಮಾಡಂತ ಹೇಳಿದ್ದೆ ನಿಮ್ಗೆ ನಾನು. KSETದು ಅಥವಾ NETದು ಅದ್ ಎಷ್ಟು ಜನ ಮಾಡಿದ್ರಿ, ಎಷ್ಟು ಜನ ಬಿಟ್ಟಿದ್ರು ನಿಮ್ಗೆ ಬಿಟ್ಟಿದ್ದು ಅದು. ಬಟ್ ಥಿಂಗ್ ಅಂದ್ರೆ ವಾರದಲ್ಲಿ ಒಂದು PYQ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರ ನೀವು ಯಾವ ಸ್ಥಳದಾಗದಿರಿ, ನಿಮ್ಮ ಮಟ್ಟ ಏನೈತಿ, ನೀವು ಎಷ್ಟು ಓದಾಕತ್ತೀರಿ, ಅಥವಾ ನೀವು ಏನು ಮಾಡ್ತಾ ಇದ್ದೀರ ಅನ್ನೋದು ಒಂದು ಏನದು ಒಂದು ಅಂತರ ಗೊತ್ತಾಗುತ್ತೆ ಇಲ್ಲಿ. ಈ ಒಂದು ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ, ಕಡ್ಡಾಯವಾಗಿ ನೋಡಿ, ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀರಂದ್ರ
ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ರಂದ್ರ 2 ಅವರ್ ಇಟ್ಕೊಳ್ಳಿ. ಈಗ ಕ್ವಶನ್ ಕಡಿಮೆ ಆಗೈತಿ. ಈಗ ಈ 2 ಅವರ್ ನೀವು ಬಂದ್ರೆ ಅನಿವಾರ್ಯತೆ ಇದ್ದಾಗ ಮಾತ್ರ 2 ಅವರನ್ನ ಬಿಟ್ಟು ಎಲ್ಲಾದ್ರೂ ಹೊರಗಡೆ ಹೋಗಿ ಬನ್ನಿ. ಹೊರಗಡೆ ಹೋಗೋದಂದ್ರೆ ಆ ಒಂದು 5 ನಿಮಿಷದ ಕೆಲಸನ ಮುಗಿಸ್ಕೊಂಡ್ ಬನ್ನಿ ನಿಮ್ಮ ವೈಯಕ್ತಿಕವಾಗಿ. ಬಿಟ್ರೆ ಮೊಬೈಲ್ಗಳು, ಸೋಷಿಯಲ್ ಮೀಡಿಯಾಗಳು, ಅಪ್ಪ ಕರ್ದ, ಅಮ್ಮ ಕರ್ದ, ಅಣ್ಣ ಕರ್ದ, ಗಂಡ ಕರ್ದ, ಹೆಂಡತಿ ಕರ್ದ, ಇದೆಲ್ಲಾ ಈ 2 ಅವರಲ್ಲಿ ಸ್ಟಾಪ್ ಮಾಡಿಬಿಡ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ. ಅದಕ್ಕೆ ಆಪ್ಷನಲ್ಗೆ ಒಂದು ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಒಂದು ಪೇಪರ್ ಸಾಲ್ವ್ ಮಾಡಿದ್ರೆ ನೀವು ಇಡೀ ಸಬ್ಜೆಕ್ಟ್ ಅನ್ನ ಕವರ್ ಮಾಡಿದಂಗ ಆಗತ್ತ. ಅದು ಅವರು ಏನ್ ಮಾಡಿತ್ತಂದ್ರೆ ನಿಮ್ಗೆ ಕೋರ್ ಏರಿಯಾದಿಂದ ಪ್ರಶ್ನೆಗಳನ್ನ ತೆಗೆದಿರ್ತಾರೆ. ಆ ಕೋರ್ ಏರಿಯಾ ಎಷ್ಟ್ಲಿಸ್ಟ್ ಗೊತ್ತಾದ್ರೆ ನಿಮ್ಗೆ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಕೋಬಹುದು ನೀವು. ಅದಾದ್ರೂ ಮಾಡಿ, ತುಂಬಾ ಹೆಲ್ಪ್ ಆಗತ್ತ. ಸೊ ಹಂಗೆ ನೀವ್ ಏನ್ ಮಾಡ್ಬೇಕಂದ್ರೆ ಜಿಕೆ ನನಗೆ ಏನು ಗೊತ್ತಿಲ್ಲ ಅಂದ್ರು ಜಿಕೆ ಪ್ರಾಕ್ಟೀಸ್ ಆದ್ರೂ ಮಾಡ್ರಿ. ಅಟ್ಲೀಸ್ಟ್ ಎಲ್ಲಿಂದ ಪ್ರಶ್ನೆ ಬರುತ್ತಾ, ಏನ್ ಬರ್ತದ ಒಂದು ಐಡಿಯಾ ಬರುತ್ತೆ ನಿಮ್ಗೆ. ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಜಿಕೆ ಅಂದ್ರೆ ಅಷ್ಟೇನ್ ಹಗರ್ ಅನ್ಕೊಂಡ್ರಿ ನೀವು. ನಿಮ್ ಭವಿಷ್ಯ ನಾನು ಅವಾಗ ಏನ್ ಹೇಳ್ತಿದ್ದೆ ಅಂದ್ರ, ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಗರ್ಭಗೃಹ ನಿರ್ಮಿಸಿ ಅಲ್ಲಿ ಮೂರ್ತಿ ಇಡ್ಲಿಲ್ಲ ಅಂದ್ರ ಈ 50 ಮಾರ್ಕ್ಸ್ ಮೂರ್ತಿ ಅಂತ ಕರೆದಿದ್ದೆ ನನಗೆ. ಈ 50 ಮಾರ್ಕ್ಸ್ ಮೂರ್ತಿಯಲ್ಲಿ ಅರ್ಧ ದೇವಾಲಯ, ಅರ್ಧ ಮೂರ್ತಿ, ಹಂಗಾಗಿದ್ ಪರಿಸ್ಥಿತಿ. ಅರ್ಧ ದೇವಾಲಯ ಏನೈತೆ ಅಂದ್ರೆ ಇಲ್ಲಿ ಇದ್ ನೋಡ್ಕೊಡ್ರಿ. ಈಗ ಜಿಕೆಗೂ ಮತ್ತು ಆಪ್ಷನಲ್ ಸಬ್ಜೆಕ್ಟ್ಗೂ ಯಾವ ತರ ಮೂಡ್ತಾ ಇದೆ ಅಂದ್ರೆ ಇದು ಜಿಕೆ, ಇದು ಆಪ್ಷನಲ್ ಸಬ್ಜೆಕ್ಟ್. ಅರ್ಧ ಭವಿಷ್ಯ, ಅರ್ಧ ಫ್ಯೂಚರ್. ಇಂಗ್ಲಿಷ್ನಾಗ ಕನ್ನಡದಾಗ ಎರಡು ಒಂದೇ ಕಡೆ ಹೇಳ್ದಂಗಾಗತ್ತೆ ನಿಮ್ಗೆ. ಸೊ ಇಷ್ಟು ಸಿಚುವೇಶನ್ ಐತಿ. ಇದು ದೇವಸ್ಥಾನ ಅನ್ಕೊಡ್ರಿ. ಅರ್ಧ ದೇವಸ್ಥಾನ ಜಿಕೆ ಕೊಡ್ತೈತಿ, ಅರ್ಧ ದೇವಸ್ಥಾನ ಆಪ್ಷನಲ್ ಸಬ್ಜೆಕ್ಟ್ ಕೊಡಿರ್ತೈತಿ. ಸೊ ಇದಕ್ಕೆ ಯಾರು ಹೆಚ್ಚು ತಯಾರು ಮಾಡ್ತೀರಿ, ಏನ್ ಮಾಡ್ತೀರಿ ಅನ್ನೋದು ಕೂಡ ನಿಮ್ಗ ಬಹಳ ಬಹಳ ಇಂಪಾರ್ಟೆಂಟ್ ಆಗತ್ತ. ನೆಕ್ಸ್ಟ್ ನೋಟಿಫಿಕೇಶನ್ ಆಗ್ತದ ನೋಡ್ರಿ. ಹೆಚ್ಚು ಕಡಿಮೆ ನಾನು ಜುಲೈ ಅನ್ಕೊಂಡಿದೀನಿ. ಜುಲೈ ತಿಂಗಳಲ್ಲಿ ಆಗ್ತೈತೆ ಅನ್ಕೊಂಡಿನಿ. ಇನ್ ಕೇಸ್ ಆಗ್ಲಿಲ್ಲ ಅಂದ್ರೂ ಆಗಸ್ಟ್ ಫಸ್ಟ್ ವೀಕ್ ಒಳಗೆ ಗ್ಯಾರಂಟಿ ಆಗತ್ತೆ. ಆಗಸ್ಟ್ ಫಸ್ಟ್ ವೀಕ್ ಈ ಎರಡರ ಮಧ್ಯೆ ನೋಟಿಫಿಕೇಶನ್ ಆಗುತ್ತಾ. ಮತ್ತೆ ಎಕ್ಸಾಮ್ ಯಾವಾಗ ನಡೀತೈತಿ ಅಂದ್ರೆ ನವೆಂಬರ್ ಅಥವಾ ಡಿಸೆಂಬರ್ ಎಂಡ್ 2026 ಮುಗೀತಿ. ಲಿಸ್ಟ್ ಯಾವಾಗ? ಜನವರಿ ಎಂಡ್. ವೆರಿಫಿಕೇಶನ್ ಫೆಬ್ರವರಿ ಒಳಗೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ ನಿಮ್ ವರ್ಕ್ ಸ್ಟಾರ್ಟ್. ನೋಡ್ರಿ ಯಾರ್ಯಾರು ಎಷ್ಟು ಯಾವ ಲೆವೆಲ್ ಪ್ರಿಪರೇಷನ್ ಮಾಡ್ತೀರಿ, ಏನ್ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಪ್ರಾಕ್ಟೀಸ್ ಬುಕ್ ಇದನ್ನ ತಗೊಳ್ರಿ. ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಇದು ಜಿಕೆ ಪ್ರಾಕ್ಟೀಸ್ ಬುಕ್ ಐತಿದು. ಈ ಪ್ರಾಕ್ಟೀಸ್ ಬುಕ್ ಅಲ್ಲಿ ಅದೇ ಹೇಳಿದ್ನಲ್ಲ ನಿಮಗೆ, ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ನೀವು 100 ಕ್ವಶನ್ಸ್ ಇರ್ತಿದ್ರಲ್ಲಿ. ಇಲ್ಲಿ ಏನಂದ್ರೆ 2 ಅವರ್ ತೆಗೆದಿಟ್ರಿ. 2 ಅವರ್ ತೆಗೆದಿಟ್ಟು ಆ 100 ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿ ಕೊನೆಗೆ ಕೀ ಆನ್ಸರ್ ಇಟ್ಟಿರ್ತಾನೆ. ಸೆಲ್ಫ್ ಇವಾಲ್ಯೂಷನ್ ಮಾಡ್ಕೊಳಕ ನಿಮ್ಗೆ ಹೆಲ್ಪ್ಫುಲ್ ಆಗತ್ತೆ. ಇದು ಸ್ವಲ್ಪ ಇವ್ಯಾಲ್ಯೂಷನ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಇದ್ರ ಜೊತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಐತಿ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಎಕ್ಸ್ಪ್ಲನೇಷನ್ ಐತಿ. ಇಲ್ಲಿ ಇದು ಜಿಕೆ ಏನು ಓದಿಲ್ಲ ಅಂದ್ರೂ ಕೂಡ ನಿಮ್ಗೆ ಹೊಸ ಒಂದು ಐಡಿಯಾ ಕೊಡುತ್ತೆ. ಈ ಬುಕ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು ನೀವು. ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರು ನಿಮಗೆ ಹೋಮ್ ಡೆಲಿವರಿ ಫ್ರೀ ಆಗಿ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಇದ್ರದ್ದು ಅಮೌಂಟ್ ಏನೈತೆ ಅಂದ್ರೆ ಅವರ ಎನ್ಕ್ವೈರಿ ಮಾಡ್ರಿ. ಮಾರ್ನಿಂಗ್ಸ್ ಕೂಡ ಹೇಳಿದೆ ನಾನು. ಇದಕ್ಕೆ 700 ಇದೆ, ಇದಕ್ಕೆ 400 ಇದೆ. ಎನ್ಕ್ವೈರಿ ಮಾಡ್ರಿ. ನಿಮ್ಗೆ ಬೇಕಾದ ಬುಕ್ಸ್ ಅನ್ನ ಈ ನಂಬರ್ ಕಾಲ್ ಮಾಡ್ರಿ. ಅವ್ರು ನಿಮಗೆ ಪ್ರಣತಿ ಅಕಾಡೆಮಿ ಅವ್ರು ನಿಮ್ಗೆ ಕಳಿಸ್ಕೊಡ್ತಾರೆ. ಏನ್ ಸಮಸ್ಯೆ ಇಲ್ಲ. ಒಟ್ಟಲ್ಲಿ ಏನಾಗಿತ್ತು ಅಂದ್ರೆ ನೀವು ಇರ್ತಕ್ಕಂಥ ವಿಚಾರಗಳಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಜಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕು ಅನ್ನೋದು ಇವಾಗ ಒಂದು ಅರಿವು ಬಂತು. ಮತ್ತೆ ಆಪ್ಷನಲ್ ಸಬ್ಜೆಕ್ಟ್ ಕೂಡ ಅಷ್ಟೇ ಆದ್ಯತೆ ಕೊಡ್ಬೇಕು ಅನ್ನೋದು ಒಂದು ವಿಚಾರ ಬಂತು. ಸೊ ನಾವು ಕೊಡ್ತಕ್ಕಂಥ ಮಾಹಿತಿಗಳು ಪೂರಕವಾಗಿರ್ತಕ್ಕಂಥ ಮಾಹಿತಿಗಳು. ಯಾವುದೇ ನಾನು ಸುಳ್ಳು ಅನಿವಾರ್ಯತೆಗಳಿಂದಾಗಿ ಹೇಳ್ತಾ ಇಲ್ಲ. ನಿಮ್ಗೆ ಅನುಕೂಲ ಆಗ್ಲಿ ಅಂತ ಭಾವಿಸ್ಕೊಂಡು ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋದನ್ನ ಪ್ರಯೋಜನ ಪಡ್ಕೊಡ್ರಿ. ನಾಳೆ ಕೂಡ ಇನ್ನೊಂದು ಪ್ರಮುಖವಾದ ವಿಚಾರಗಳು ತೆಗೆದುಕೊಂಡು ಬರ್ತೀನಿ. ಈ ಒಂದು ವಿಡಿಯೋ ನೋಡಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ.